ಇವಾಗ ಎಷ್ಟು ಇನ್ವೆಸ್ಟ್ ಮಾಡಿದಿರ ಸರ್? ಈಗ ನಾವು ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಟೆಸ್ಟಿಂಗ್ ಮಾಡೋದಕ್ಕೋಸ್ಕರ ಅಂತ ನಾವು ಇಲ್ಲ ಕಾಲೇಜಿಂದ ಸ್ಟಾರ್ಟ್ ಮಾಡಿದ್ವಿ. ಚಿಕ್ಕವರಿಂದ ದೊಡ್ಡವರವರೆಗೂ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಇದನ್ನ. ನೀವು ಟ್ರೈ ಮಾಡಿ, ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಒಂದು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಿದೀರಾ, ನಿಮ್ಮ ಸಕ್ಸಸ್ ಆಗ್ಲಿ ಬಿಸ್ನೆಸ್ ಅಂತ ಹೇಳ್ತಾ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ, ಕೆಲಸ ಯಾರ್ಯಾರು ಮಾಡ್ತಾ ಇದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಎಲ್ಲಾ ಕಡೆ. ತುಂಬಾ ಜನ ಗೌರ್ಮೆಂಟ್ ಕೆಲಸ, ಪ್ರೈವೇಟ್ ಕೆಲಸ, ಆ ಕೆಲಸ ಈ ಕೆಲಸ ಅಂತ ತುಂಬಾ ಜನ ಮಾಡ್ತಾ ಇದ್ದಾರೆ. ಇಲ್ಲೊಬ್ರು ನನ್ನ ಫ್ರೆಂಡು ಕೆಲಸ ಬೇಡ ಅಂತ ಬಿಟ್ಬಿಟ್ಟು ಓನ್ ಆಗಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಏನ್ ಬಿಸ್ನೆಸ್ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಪೂರ್ತಿ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ ಅಂಡ್ ಮೀಟ್ ಮೈ ಫ್ರೆಂಡ್. ಇವತ್ತು ನಮ್ಮ ಫ್ರೆಂಡ್ಸ್ ಒಂದು ರಾಗಿ ಗಂಜಿನ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಅಂತ ಅವ್ರನ್ನೇ ನಾವು ಕೇಳೋಣ ಬನ್ನಿ. ನನ್ನ ಹೆಸರು ಆದರ್ಶ್ ಅಂತ ಸರ್, ಇದು ರಾಗಿ ಗಂಜಿ ಅಂತ ಏನ್ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ಬೋದಾ ಸರ್? ಇದೇನಿಲ್ಲ ಸರ್, ನಿಮ್ಗೆ ಎಲ್ಲರಿಗೂ ಗೊತ್ತಿರಂಗೆ ರಾಗಿ ಅನ್ನೋದೊಂದು ಸೂಪರ್ ಫುಡ್. ಸೊ ಈಗಿನ ಪ್ರಪಂಚದಲ್ಲಿ ಏನಾಗ್ತಿದೆ ಅಂದ್ರೆ ರಾಗಿ ಅನ್ನೋದು ಅಳಿಸೋಗ್ತಾ ಇದೆ, ಸ್ವಲ್ಪ ಕಮ್ಮಿ ಯೂಸೇಜ್ ಆಗ್ತಾ ಇದೆ. ಸೊ ಹಂಗಾಗಿ ನಾವೇನ್ ಮಾಡಿದ್ವಿ ಅಂದ್ರೆ, ಇಟ್ಸ್ ಅ ಗಂಜಿ ಅಲ್ವಾ, ಅಂದ್ರೆ ಇದು ಈಗಿಂದ ಅಲ್ಲ, ನಮ್ಮ ಅಜ್ಜಿ ಅವ್ರ ಕಾಲದಿಂದಾನು ಇದು ನಡೀತಾ ಬಂದಿರೋದು. ಸೊ ಈಗಿನ ಜನರಿಗೆ ಇದ್ರ ಪರಿಚಯ ಇಲ್ಲ. ನೀವು ಹಳ್ಳಿ ಸೈಡ್ ಹೋದ್ರೆ ಮಾತ್ರ ಇದನ್ನ ಟ್ರೈ ಮಾಡ್ಬೋದು. ಈ ಸಿಟಿಯಲ್ಲೆಲ್ಲ ಬಂದ್ರೆ ನೀವು ಕೋಲ್ಡ್ ಡ್ರಿಂಕ್ಸ್ ಈ ತರದ್ದು ಕುಡಿತಾರಲ್ವಾ. ಸೊ ಒಂದು ಹೆಲ್ದಿ ಆಪರ್ಚುನಿಟಿ, ಹೆಲ್ದಿ ಸೈಡ್ ಹೋಗ್ಬೇಕು ಅಂತೇಳಿ ಈ ಡ್ರಿಂಕ್ ನ ಸ್ಟಾರ್ಟ್ ಮಾಡಿದ್ವಿ. ಇದ್ರಲ್ಲಿ ನಾವು ಪ್ರಿಸರ್ವೇಟಿವ್ಸ್ ಏನು ಹಾಕಲ್ಲ ಸರ್. ಇದ್ರಲ್ಲಿ ಬಂದ್ಬಿಟ್ಟು ನಾವು ಯೂಸ್ ಮಾಡೋದು ಏನಂದ್ರೆ ರಾಗಿ, ಮಿಲ್ಕ್ ಮತ್ತೆ ಜಾಗರಿ ಅಂದ್ರೆ ಬೆಲ್ಲ. ಸೊ ಇಷ್ಟನ್ನ ನಾವು ಯೂಸ್ ಮಾಡ್ತೀವಿ, ಇಷ್ಟನ್ನ ನಾವು ಯೂಸ್ ಮಾಡಿ ಪ್ರಿಪೇರ್ ಮಾಡೋದು. ಸೊ ಇದು ಬಂದ್ಬಿಟ್ಟು 3 to 4 days ಇರುತ್ತೆ ಆರಾಮಾಗಿ. ಸೊ ನಾವು ಮತ್ತೆ ಇದ್ರ ಫಾರ್ಮುಲೇಷನ್ ನಾವ್ ಇನ್ನೂ ಕಂಟಿನ್ಯೂ ಆಗಿ ಮಾಡ್ತಾನೆ ಇದ್ವಿ. ಯಾಕಂದ್ರೆ ಇದು ಇನ್ನೂ ನಾವು ಹೆಚ್ಚಿಗೆ ದಿನ ಬರಂಗೆ ನಾವು ನೋಡ್ಕೋಬೇಕು. ಯಾಕಂದ್ರೆ ನಾವು ಒಂದೇ ಸಲ ನಾವು ಸ್ಟೋರ್ಸ್ ಅಲ್ಲಿ ಇಟ್ಟು ಮಾರೋದಾದ್ರೆ ನಾವು ತುಂಬಾ ದಿನ ಬರಂಗೆ ನೋಡ್ಕೋಬೇಕಾಗುತ್ತಲ್ವಾ. ಸೊ ರೈಟ್ ನೌ ದಿಸ್ ಇಸ್ ಓನ್ಲಿ ಫಾರ್ 2 to 3 days ಬರುತ್ತೆ. ಸೊ ಇದನ್ನ ನಾವು ಈಗ ಸದ್ಯದ ಮಟ್ಟಿಗೆ ನಾವು ಇವತ್ತು ಇಲ್ಲಿ ಬಂದಿದ್ದು ಸ್ಯಾಂಕಿಲೇಕ್ ಹತ್ರ ಬಂದಿದ್ವಿ, ಜಸ್ಟ್ ಫಾರ್ ಸ್ಯಾಂಪಲಿಂಗ್ ದ ಪ್ರಾಡಕ್ಟ್ಸ್. ಸೊ ಅವಾಗ ನೀವು ಸಿಕ್ರಿ. ಸೊ ನಾವು ಬೆಳಗ್ಗೆ ಒಂದು ಪಾರ್ಕಿಗೆ ಹೋಗಿದ್ವಿ, ಅಲ್ಲೂ ರೆಸ್ಪಾನ್ಸ್ ಚೆನ್ನಾಗೇ ಇತ್ತು. ಸೊ ಹಂಗೆ ನಾವ್ ಈಗ ಸದ್ಯದ ಮಟ್ಟಿಗೆ ಸ್ಯಾಂಪಲ್ಸ್ ತೋರಿಸ್ತಾ ಇದೀವಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 250 ml ಗೆ 25 rupees ಆಗುತ್ತೆ. 25 rupees. ಆಮೇಲೆ ನೀವು ಇದಕ್ಕೆ ಆಕ್ಚುಲಿ ಸದ್ಯದ ಮಟ್ಟಿಗೆ ವೆಬ್ಸೈಟ್ ಇನ್ಸ್ಟಾ ಇಲ್ಲ, ನಾನು ಅದ್ರ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬಂದ್ಬಿಟ್ಟು ಇದ್ರಲ್ಲೇ ಇದೆ, ನನ್ನ ನಂಬರ್ ಲಾಸ್ಟಿಗೆ ಎಲ್ಲ ನಡೆಯುತ್ತಲ್ವಾ. ಸೊ ನೀವು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಿಡ್ರಿ. ಸೊ ಅಲ್ಲಿಂದ ಅವ್ರು ಬೈ ಮಾಡ್ಬೋದು, ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿದ್ರೆ ಬೈ ಮಾಡ್ಬೋದು ಪ್ರಾಡಕ್ಟ್ಸ್. ಇದರ ಹೆಲ್ತ್ ಬೆನಿಫಿಟ್ಸ್ ಏನು? ಏನಕ್ಕೆ ಇದನ್ನ ಕುಡಿಬೇಕು? ಓಕೆ, ಅದ್ರ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಇದರಿಂದ ಬೋನ್ಸ್ ಮತ್ತೆ ಅವಾಗಿಂದ ಅವಾಗ ಸ್ಟ್ರೆಂತ್ ಫೀಲ್ ಮಾಡ್ತೀರಾ. ಅವಾಗಿಂದ ಫಸ್ಟ್ ಇಂದ ಕುಡಿದ ತಕ್ಷಣ ಒಂದ್ ಫೀಲ್ ಬರುತ್ತೆ, ಅದು ತಂಪಾಗಿರೋದು ಬೋನು. ಮತ್ತೆ ಆಮೇಲೆ ಈ ಪೇಷಂಟ್ಸ್ ಇರ್ತಾರಲ್ಲ ಅವ್ರಿಗೆ, ಅವ್ರಿಗೆಲ್ಲ ಬಹಳ ಯೂಸ್ಫುಲ್. ಮಾಮೂಲಿ ಚಿಕ್ಕ ಮಕ್ಳು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಿಂಡಿ ತಿನ್ನಲ್ಲ. ಸೊ ಅವ್ರಿಗೆ ಒಂದೊಂದು ಬಾಟಲ್ಸ್ ನ ಕಪ್ಪಲ್ ಕೊಟ್ಬಿಟ್ರೆ ನಾವು ಹೆಂಗಾದ್ರೂ ಹೋಮ್ ಡೆಲಿವರಿ ಮಾಡಿರ್ತೀವಿ. ಸೊ ಇಟ್ಸ್ ಜಲ್ದಿ ಅವ್ರಿಗೆ ಮಕ್ಳಿಗೆ ಹೋಗುವಾಗ ಹೆಲ್ಪ್ ಆಗ್ಬೋದು ಅಂತ. ಎಷ್ಟು ದಿನ ಆದ್ಮೇಲೆ ಇದು ಕೆಡುತ್ತೆ? 2ರಿಂದ ನಾವು ಈಗ ಎಸ್ಟಿಮೇಟ್ ಪ್ರಕಾರ, ನಾವು ರಿಸರ್ಚ್ ಮಾಡಿದ ಪ್ರಕಾರ ಆದ್ರೆ 2 ರಿಂದ ಅಂದ್ರೆ 48 ತಾಸು, 2 ದಿನ. ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೂ ಅದಕ್ಕಿಂತ ಒಂದ್ 5 hours ಬರ್ಬೋದು, ಅಂದ್ರೆ 2.5 ದಿನ ಅಷ್ಟು. ಅಲ್ಲಿಂದ ಇದು ಸ್ಪೈಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಬಂದ್ಬಿಟ್ಟು, ನೀವು ಒಂದ್ಸಲ ಇದನ್ನ ಕುಡಿದ್ರಿ ಅಂದ್ರೆ ಸೊ ಒನ್ ಟೈಮ್ ಮೀಲ್ ನ ನೀವು ಸ್ಕಿಪ್ ಮಾಡ್ಬೋದು. ಒನ್ ಟೈಮ್ ಮೀಲ್ ನ ನೀವು ಸ್ಕಿಪ್ ಮಾಡ್ಬೋದು ಡೇ ಅಲ್ಲಿ. ಸೊ ಇದನ್ನ ಕ್ಯಾಲರೀಸ್ ಮತ್ತೆ ಕ್ಯಾಲರೀಸ್ ಇಂದ ಅಷ್ಟು ಹಿಡಿಯಲ್ಲ. ಬಟ್ ನೀವ್ ಏನಂತ ಅಂದ್ರೆ ಒನ್ ಟೈಮ್ ಮೀಲ್ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಒನ್ ಟೈಮ್ ಮೀಲ್ ಹಾಕಿದಾಗ ನಿಮ್ಗೆ ಏನ್ ಎನರ್ಜಿ ಬರ್ತಲ್ಲ, ಸೇಮ್ ಎನರ್ಜಿ ನೀವು ಒನ್ ಟೈಮ್ ಮೀಲ್ ಸ್ಕಿಪ್ ಮಾಡಿದ್ರು ಕೂಡ ಅದೇ ಎನರ್ಜಿ ನಿಮ್ಗೆ ಇರುತ್ತೆ. ಯಾವ ಏಜ್ ಇಂದ ಯಾವ ಏಜ್ ವರೆಗೂ ಇದನ್ನ ಕುಡಿಬಹುದು? ಸೊ ಇದನ್ನ ಯಾವ ಏಜ್ ಅವ್ರು ಬೇಕಾದ್ರೂ ಕುಡಿಬಹುದು, ಯಾವ ಏಜ್ ಬೇಕಾದ್ರೂ ಕುಡಿಬಹುದು. ಇಂಗ್ರೀಡಿಯೆಂಟ್ಸ್ ಏನೇನ್ ಆಡ್ ಮಾಡಿದಾರ? ಇಂಗ್ರೀಡಿಯೆಂಟ್ಸ್ ನಾನ್ ಮೊದ್ಲೇ ಹೇಳ್ದಂಗೆ ರಾಗಿ, ಬೆಲ್ಲ ಮತ್ತೆ ಹಾಲು. ಇದರಲ್ಲಿ 2 ವೇರಿಯಂಟ್ ಇದೆ ಸರ್. ಒಂದು ರಾಗಿ ಬೆಲ್ಲ ಹಾಲಿಂದು, ಇನ್ನೊಂದು ರಾಗಿ ಮತ್ತೆ ಸಾಲ್ಟ್ ಇಂದ ಅಷ್ಟೇ, ಬ್ಲಾಕ್ ಸಾಲ್ಟ್. ಅದು ರಾಗಿ ಬೆಲ್ಲ ಇರೋದು 2 ರಿಂದ 3 ದಿನ ಬರುತ್ತೆ. ಈ ರಾಗಿ ಮತ್ತೆ ಹಾಲು ಬೆಲ್ಲ ಏನಿದೆ ಅದು 1 day ಅಲ್ಲ ಅಷ್ಟೇ, ಅಂದ್ರೆ 10 hours ಅಷ್ಟೇ ಬರ್ತಾ ಇರೋದು. ಅಂದ್ರೆ ಅದಾದ್ಮೇಲೆ ಸ್ಪೈಲ್ ಆಗ್ಬಿಡುತ್ತೆ. ಸಾಲ್ಟ್ ಇಂದು 2 to 3 days ಬರುತ್ತೆ. ಮೇನ್ ಉದ್ದೇಶ ಏನು ಈ ರಾಗಿ ಗಂಜಿ ಸ್ಟಾರ್ಟ್ ಮಾಡಿರೋದು? ಮೇನ್ ಉದ್ದೇಶ ಏನು? ಮೇನ್ ಉದ್ದೇಶ ಬಂದ್ಬಿಟ್ಟು ಏನಿಲ್ಲ ಸರ್. ಈಗ ನೀವು ಒಂದು ಶಾಪಿಗೆ ಹೋಗ್ತೀರಾ, ಈಗ ಶಾಪಿಗೆ ಹೋಗ್ತೀರಾ, ಈಗಂತೂ ಎಲ್ಲರೂ ಹೆಲ್ತಿ ಫ್ರೀಕ್ಸೆ. ಮತ್ತೆ ನೀವು ಫ್ರಿಡ್ಜ್ ಅಲ್ಲಿ ಎಲ್ಲ ನೋಡಿದಾಗ ಬರೀ ನಿಮ್ಗೆ ಏನ್ ಕಾಣಿಸುತ್ತೆ, ಈ ತರ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕಾಣಿಸುತ್ತೆ. ಸೊ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಕಾಣುತ್ತೆ.
ಬಟ್ ಹೆಲ್ತಿಯರ್ ಆಪ್ಷನ್ ನಿಮ್ಗೆ ಯಾವ್ದು ಸಿಗೋದೇ ಇಲ್ಲ. ಹೆಲ್ತಿಯರ್ ಆಪ್ಷನ್ ಅಲ್ಲಿ ನೀವು ಹೋಗ್ತೀನಿ ಅಂತಂದ್ರೆ ನಾನು ರಿಸರ್ಚ್ ಮಾಡಿದ ಪ್ರಕಾರ ಹಾರ್ಲಿಕ್ಸ್ ಈ ತರ ಬರುತ್ತೆ, ಬಟ್ ಇದನ್ನೂ ಅಲ್ಲ. ಸೊ ನಾವು ಹಂಗಾಗಿ ಒಂದ್ ಹೆಲ್ತಿಯರ್ ಆಪ್ಷನ್ ಕೊಡ್ಬೇಕು ಅನ್ನೋ ಒಂದ್ ಕಾರಣದಿಂದ ಇದನ್ನ ಶುರು ಮಾಡಿ. ಸ್ಟೋರ್ ಅಲ್ಲಿ ಹೋದ್ರೆ ಇದೇ ಪ್ರೈಸ್ ರೇಂಜ್ ಅಲ್ಲಿ ಅವೇ ಕೊಡ್ತಾ, ಸ್ಟೋರ್ ಅಲ್ಲಿ ಹೋದ್ರೆ ಅದೇ ಪ್ರೈಸ್ ರೇಂಜ್ ಅಂದ್ರೆ ಈಗ 20 ರೂಪೀಸ್ ಅಲ್ಲಿ ಇರುತ್ತಲ್ಲ, ಅದೇ ಪ್ರೈಸ್ ರೇಂಜ್ ಅಲ್ಲಿ ಒಂದು ಹೆಲ್ತಿ ಡ್ರಿಂಕ್ಸ್ ನ ಕೊಡ್ಬೇಕು ಅಂತ ಪ್ಲಾನ್ ಮಾಡಿ ಪ್ರತಿಯೊಂದು ಸ್ಟೋರ್ ಅಲ್ಲಿ ನಾವು ಇದ್ರದ್ದು ಸೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡಿ ಪ್ರತಿಯೊಂದು ಸ್ಟೋರ್ ಅಲ್ಲಿ ಈಗ ಬೇರೆ ಬೇರೆ ಡ್ರಿಂಕ್ಸ್ ಇರ್ತಾವ, ಕಾರ್ಬೋಹೈಡ್ರೇಟ್ ಡ್ರಿಂಕ್ಸ್. ಅದೇ ರೀತಿ ನಮ್ದು ಒಂದು ಗಂಜಿನ ಪ್ರಮೋಟ್ ಮಾಡ್ತಾ ಇದ್ವಿ. ಅದ್ರ ಸೆಲ್ಫ್ ಲೈಫ್ ಇನ್ಕ್ರೀಸ್ ಆಗ್ತಿದ್ದಂಗೆ ಡಿಸ್ಟ್ರಿಬ್ಯೂಷನ್ ಮಾಡುವ ಅಂತ ಪ್ಲಾನ್ ಇದೆ. ಅಂಡ್ ಇನ್ನೊಂದು ನಾವು ಕ್ರೌಡ್ ಫಂಡಿಂಗ್ ಓಪನ್ ಇದ್ದೇವೆ. ಯಾರಾದ್ರೂ ಇಂಟ್ರೆಸ್ಟ್ ಇದೆ ಇನ್ವೆಸ್ಟ್ ಮಾಡೋಕೆ ಬೇಕನ್ ಇನ್ವೆಸ್ಟ್. ಇವಾಗ ಎಷ್ಟು ಇನ್ವೆಸ್ಟ್ ಮಾಡಿದಿರ ಸರ್? ಈಗ ನಾವು ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇಲ್ಲ, ಟೆಸ್ಟಿಂಗ್ ಮಾಡೋದಕ್ಕೋಸ್ಕರ ಅಂತ ನಾವು ಕಾಲೇಜಿಂದ ಸ್ಟಾರ್ಟ್ ಮಾಡಿದ್ವಿ. ಕಾಲೇಜಿಂದ ಅಲ್ಲಿ ಲ್ಯಾಬೊರೇಟರಿ. ಯಾವ ಕಾಲೇಜಲ್ಲಿ ಓದಿದ್ರಿ ನೀವು? ಗೀತಂ ಕಾಲೇಜ್. ಈಗಿಲ್ಲ, ಈಗ ಇಂಜಿನಿಯರಿಂಗ್ ಮುಗಿದಿದೆ. ಯಾವ ಬ್ರಾಂಚ್ ಸರ್ ನೀವು? ನಮ್ದು ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ. ಸೈಬರ್ ಸೆಕ್ಯೂರಿಟಿ ಮಾಡಿ ಓನ್ ಬಿಸ್ನೆಸ್ ಗೆ ಕನ್ವರ್ಟ್ ಆಗ್ತಾ ಇದೆ. ನಿಮ್ಮ ಪ್ರಕಾರ ಬಿಸ್ನೆಸ್ ಮುಖ್ಯನಾ ಇಲ್ಲ ಜಾಬ್ ಮುಖ್ಯನಾ? ನನ್ ಪ್ರಕಾರ ಹೋದ್ರೆ ಬಿಸ್ನೆಸ್ ಮುಖ್ಯ. ಬಿಸ್ನೆಸ್ ಮುಖ್ಯ. ಯಾಕೆ? ಯಾಕಂತ ಅಂದ್ರೆ ಸರ್, ಈಗ ಜಾಬ್ ಅಲ್ಲಿ ನಮಗೆ ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ ನನಗೆ ನೆಮ್ಮದಿ ಇಲ್ಲ. ಯಾಕಂದ್ರೆ ನನ್ನ ಮೈಂಡ್ ಏನಿದೆ ಅಲ್ಲ, ಡೈಲಿ ಒಂದೊಂದು ಐಡಿಯಾ ಓಡಿಸ್ತಾ ಇರ್ತದೆ. ಸೊ ಆ ತರ ಇದ್ದಾಗ ನಿಮ್ಗೆ ಯಾರ್ದೋ ಒಬ್ರದ್ದು ಮಾತು ಕೇಳ್ಕೊಂಡು ಕೆಲಸ ಮಾಡ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ನನಗೇನಂದ್ರೆ ನನ್ನ ಮೈಂಡ್ ಅಲ್ಲಿ ಏನ್ ಬರ್ತಪ್ಪ, ನನ್ನ ಹಾರ್ಟ್ ಅಲ್ಲಿ ಏನ್ ಬರ್ತದೆ, ನಾನು ಅದನ್ನ ಮಾಡ್ಬೇಕು ಅಂತ ಇರೋದು. ಸೊ ಹಾಗಾಗಿ ಐ ಫೀಲ್ ಬಿಸ್ನೆಸ್ ಇಸ್ ಅ ಬೆಟರ್ ಆಪ್ಷನ್ ಫಾರ್ ಮೀ. ನಾನು 2.5 ತಿಂಗಳಿಂದ ಆಯ್ತು ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕಾಂಟ್ರಾಕ್ಟ್ ಸ್ಟಾಫ್ ಆಗಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಂಗೆ ಈ ಅಮೌಂಟ್ ಎಷ್ಟು ಬರುತ್ತೆ, ಆಮೇಲೆ ನಂಗೆ ಹೋಗಿದ್ದಕ್ಕೆ ಅದು ಅಮೌಂಟ್ ಬರುತ್ತೆ ಇಲ್ಲ, ಅದರಿಂದ ನಮ್ದಿನೇ ಇಲ್ಲ. ಈಗ 50,000 ಬರ್ಲಿ 80,000 ಬರ್ಲಿ ನಮ್ಗೆ ನೆಮ್ಮದಿನೇ ಬರಲ್ಲ. ನಮ್ಗೊಂದು ಬಿಸ್ನೆಸ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದಾಗ ಅದು ನಮ್ಗೊಂದು ಫೀಲ್ ಇರ್ತೈತೆ, ಅದು ನೆಮ್ಮದಿ ಕೊಡುತ್ತೆ ನಮ್ಗೆ. ಅದು ಸಕ್ಸಸ್ ಆಗಕ್ಕೆ ಟೈಮ್ ತಗೊಳತ್ತೋ ಇಲ್ಲೋ ಅದು ನೆಕ್ಸ್ಟ್ ಸೆಕೆಂಡ್ರಿ ನಮ್ಗೆ. ಆದ್ರೆ ಇದ್ ಮಾಡ್ತಾ ಇರೋದ್ರಿಂದ ಅದೊಂದು ಫೀಲ್ ಇದೆ ನಮ್ಗೆ. ಸೊ ನಮ್ಮ ಆದರ್ಶ್ ಮತ್ತೆ ರಾಮ್ ಅವರು ಹೊಸದಾಗಿ ರಾಗಿ ಗಂಜಿ ಅನ್ನೋ ಒಂದು ಪ್ರಾಡಕ್ಟ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸರ್, ಇದನ್ನ ಓಪನ್ ಮಾಡೋದು ಹೇಗೆ ಅಂತ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಕೊಡ್ತೀರಾ? ಇದರಿಂದ ಇದು ಓಪನ್ ಮಾಡಿ ಈ ರೀತಿ ಆದ್ರೂ ಕುಡಿಬಹುದು. ಇಲ್ಲಿಂದ ಓಪನ್ ಪ್ರೆಸ್ ಮಾಡಿ, ಇಲ್ಲಿಂದ ಇಲ್ಲಿ ಪ್ರೆಸ್ ಮಾಡ್ಬಿಟ್ರೆ ಅದು ಓಪನ್ ಆಗುತ್ತೆ. ಮತ್ತೆ ಅದ್ ಬಿಟ್ರೆ ಯಾವ ತರ ಓಪನ್ ಇಲ್ಲ ಅಂದ್ರೆ ಇದನ್ನ ಈ ಕಪ್ ನ ಇಲ್ಲಿಂದ ಈ ರೀತಿ ಓಪನ್ ಮಾಡಿ ಓಪನ್ ಮಾಡೋದು. ಟೇಸ್ಟ್ ನೋಡೋಣ ಬನ್ನಿ ಯಾವ ತರ ಇದೆ ಅಂತ. ಒಂದ್ಸರಿ ಟೇಸ್ಟ್ ಮಾಡ್ಬಿಡೋಣ. ಎಣ್ಣೆ ಜನ್ಮಕ್ಕೆ ಹೋಗೋ. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿದೆ. ಯಾರು ಬೇಕಾದ್ರೂ ಕುಡಿಬಹುದು, ಚಿಕ್ಕವರಿಂದ ದೊಡ್ಡವರವರೆಗೂ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಇದನ್ನ ನೀವು ಟ್ರೈ ಮಾಡಿ, ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಒಂದು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡಿದೀರಾ, ನಿಮ್ಮ ಸಕ್ಸಸ್ ಆಗ್ಲಿ ಬಿಸ್ನೆಸ್ ಅಂತ ಹೇಳ್ತಾ